ಪುಲಕೇಶಿಯ ಉದಯ. ಬಾದಾಮಿಯ ರಾಜಧಾನಿಯಲ್ಲಿ ಉದ್ವಿಗ್ನತೆ. ಚಾಲುಕ್ಯ ರಾಜ ಕೀರ್ತಿವರ್ಮನು ನಿಧನರಾದ ನಂತರ ಸಿಂಹಾಸನದ ಹಕ್ಕಿಗೆ ಪೋಷಕರಾಗಿದ್ದ ಮಾಂಗಲೇಶನೇ ಅಧಿಕಾರ ಹಿಡಿದನು. ಆದರೆ ರಾಜಕುಮಾರ ಪುಲಕೇಶಿ ಧೈರ್ಯದಿಂದ ಅವನ ವಿರುದ್ಧ ಹೋರಾಟ ಮಾಡಿದರು. ಯುದ್ಧದಲ್ಲಿ ಗೆದ್ದು ಪುಲಕೇಶಿ ಸಿಂಹಾಸನಾರೋಹಣ ಮಾಡಿದರು. ಇದು ಪುಲಕೇಶಿಯ ನಾಯಕತ್ವದ ಆರಂಭವಾಗಿತ್ತು. ಆಳ್ವಿಕೆಯ ಆಧಾರಸ್ತಂಭಗಳು. ಪದವಿಗೆ ಬಂದ ನಂತರ ಪುಲಕೇಶಿ ತನ್ನ ಸಾಮ್ರಾಜ್ಯವನ್ನು ಆಂತರಿಕವಾಗಿ ಬಲಪಡಿಸಿದರು. ಆಡಳಿತದಲ್ಲಿ ನೈಪುಣ್ಯ, ಸಾರ್ವಜನಿಕ ಕಲ್ಯಾಣ ಮತ್ತು ನ್ಯಾಯಪ್ರದ ನಡೆ ಮೂಲಕ ಅವರು ಜನಮನ ಗೆದ್ದರು. ಅವರು ಗಂಗರು ಮತ್ತು ಕೊಂಕಣದ ಮೌರ್ಯರನ್ನು ಸೋಲಿಸಿ ತಮ್ಮ ಸಾಮ್ರಾಜ್ಯವನ್ನು ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರದವರೆಗೆ ವಿಸ್ತರಿಸಿದರು. ಹರ್ಷವರ್ಧನನೊಂದಿಗೆ ಮುಖಾಮುಖಿಯ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನ ದಕ್ಷಿಣದತ್ತ ವಿಸ್ತರಿಸಲು ಯತ್ನಿಸುತ್ತಿದ್ದ. ನರ್ಮದಾ ನದಿಯ ತೀರದಲ್ಲಿ ಪುಲಕೇಶಿ ಮತ್ತು ಹರ್ಷವರ್ಧನರ ಸೇನೆಗಳು ಮುಖಾಮುಖಿಯಾದವು. ಪುಲಕೇಶಿಯ ಧೈರ್ಯ, ರಣತಂತ್ರ ಮತ್ತು ಶಕ್ತಿಯ ಫಲವಾಗಿ ಹರ್ಷನ ಸೇನೆ ಸೋಲಿತು. ಇದು ಇಮ್ಮಡಿ ಪುಲಕೇಶಿಯ ಶ್ರೇಷ್ಠ ಯುದ್ಧ ವಿಜ್ಞಾನದ ಸಾಕ್ಷಿಯಾದ್ದು. ಅವರು ನರ್ಮದೆಯ ದಕ್ಷಿಣದ ಎಲ್ಲಾ ಭಾಗದ ದಕ್ಷಿಣ ಪಥೇಶ್ವರ ಎಂದು ಖ್ಯಾತರಾದರು. ಶ್ರೇಷ್ಠ ಆಳ್ವಿಕೆಯ ದಶಕ. ಈ ಸಮಯದಲ್ಲಿ ಪುಲಕೇಶಿಯ ಆಡಳಿತದ ಶ್ರೇಷ್ಠತೆ ಎಲ್ಲೆಡೆಯೂ ಹೊಳೆಯುತ್ತಿತ್ತು. ಹ್ಯುನ್ಸ್ತಾಂಗ್ ಎಂಬ ಚೀನಾದ ಪ್ರವಾಸಿಗನು ಭಾರತಕ್ಕೆ ಬಂದು ಪುಲಕೇಶಿಯ ರಾಜ್ಯದ ವೈಭವವನ್ನು ವರ್ಣಿಸುತ್ತಾನೆ. ಕಲೆ, ಸಾಹಿತ್ಯ, ಧರ್ಮ ಮತ್ತು ಶಿಲ್ಪಕ್ಕೆ ಪುಲಕೇಶಿಯು ಭಾರೀ ಪ್ರೋತ್ಸಾಹ ನೀಡಿದರು. ಐಹೊಳೆ, ಪಟ್ಟದಕಲ್ ಮತ್ತು ಬಾದಾಮಿಯಲ್ಲಿ ಅನೇಕ ಶಿಲ್ಪಕಲೆಯ ಕೃತಿಗಳು ಮೂಡಿಬಂದವು. ಪಲ್ಲವರ ಪ್ರತೀಕಾರ. ಪುಲಕೇಶಿಯು ಕಂಚಿಯ ಪಲ್ಲವರ ಮೇಲೆ ದಾಳಿ ಮಾಡಿ ಜಯಶಾಲಿಯಾದರು. ಆದರೆ ಪಲ್ಲವರ ಯುವರಾಜ ನರಸಿಂಹವರ್ಮನ್ ಪುಲಕೇಶಿಗೆ ಪ್ರಬಲ ಪ್ರತಿಯಾಗಿ ಎದ್ದನು. ಪುಲಕೇಶಿಯ ದಿಗ್ವಿಜಯಕ್ಕೆ ತಡೆಯಾಗಿ ಅವರು ಪಲ್ಲವರ ವಿರುದ್ಧ ಮತ್ತೆ ಸಮರಕ್ಕೆ ತಯಾರಾದರು. ಆದರೆ ಈ ಬಾರಿ ಪಲ್ಲವರ ಸೇನೆ ಬಲಿಷ್ಠವಾಗಿತ್ತು. ವಾತಾಪಿಯ ಪತನ. ನರಸಿಂಹವರ್ಮನ್ ನೇತೃತ್ವದ ಪಲ್ಲವ ಸೇನೆ ಬಾದಾಮಿಯತ್ತ ವಾತಾಪಿ ಮುತ್ತಿದಿತು. ಪುಲಕೇಶಿಯು ಧೈರ್ಯದಿಂದ ಎದುರಿಸಿದರು. ಆದರೆ ದುರದೃಷ್ಟವಶಾತ್ ವಾತಾಪಿ ನಾಶವಾಯಿತು. ಇಮ್ಮಡಿ ಪುಲಕೇಶಿಯು ಆ ಯುದ್ಧದಲ್ಲಿ ಬಲಿಯಾದರೆಂಬ ಅನುಮಾನವಿದೆ. ಅವರ ಅಂತ್ಯ ನಮಗೆ ಖಚಿತವಿಲ್ಲ. ಆದರೆ ಅವರ ಪತನವೂ ಅವರ ಗೌರವವನ್ನು ಮಸಕಾಗಿಸಿಲ್ಲ. ಶಾಶ್ವತ ಹೆಸರಿನ ಶಿಲಾಶಾಸನ. ಐಹೊಳೆಯ ಶಾಸನಗಳಲ್ಲಿ ಅವರ ಕಾವ್ಯಗಾಥೆ ಇದ್ದಂತೆ. ದಕ್ಷಿಣ ಭಾರತದ ಚಕ್ರವರ್ತಿ, ಯುದ್ಧವೀರ, ಧರ್ಮದ ಹಿತೈಷಿ, ಕಲೆಗಳ ಪೋಷಕ. ಇಮ್ಮಡಿ ಪುಲಕೇಶಿಯು ನಾಡಿನ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಅಂತಿಮ ಶಬ್ದಗಳು. ಸಾಮ್ರಾಜ್ಯ ಪತನವಾಗಬಹುದು, ಆದರೆ ಜನತೆಯ ಹೃದಯದಲ್ಲಿ ಹುಟ್ಟಿದ ಗೌರವ ಶಾಶ್ವತವಾಗಿರುತ್ತದೆ. ಇಮ್ಮಡಿ ಪುಲಕೇಶಿಯ ಹೆಸರು ಶಿಲಾಶಾಸನಗಳಲ್ಲಿ ಮಾತ್ರವಲ್ಲ, ಜನಮನದಲ್ಲೂ ಉಳಿದಿದೆ.